ಜನಸೇವಾ ಕನ್ನಡ ಟಿವಿ ನ್ಯೂಸ್. ಬ್ರೇಕಿಂಗ್ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ವೇದಿಕೆ ಸಮಾವೇಶಕ್ಕೆ ಚಾಲನೆ. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರು. ಮೈತ್ರಿ ಸಮಾವೇಶಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ. ಮಂಡ್ಯ ವಿವಿ ಆವರಣದಲ್ಲಿ ನಡೆಯುತ್ತಿರುವ ಸಮಾವೇಶ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಉದ್ಘಾಟನೆ. ಈ ರಾಜ್ಯಕ್ಕೆ ಈ ನಾಡಿಗೆ ಒಂದು ಅಭಿವೃದ್ಧಿಯ ಸಂದೇಶವನ್ನು ಕೊಟ್ಟಿತ್ತು. ಕಾಣದ ಕೈಗಳು ಅದನ್ನು ಸಹಿಸಿಕೊಳ್ಳದೆ ಕುಮಾರಣ್ಣವರನ್ನ ಯಡಿಯೂರಪ್ಪರನ್ನ ಏನು ಬೇರೆ ಮಾಡಿದ್ರು. ಇವತ್ತು ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳ ಸಮ್ಮಿಲನ ಮಾನ್ಯ ಅತಿಥಿ ಗಣ್ಯರೆಲ್ಲರೂ ಕೂಡ ಒಳಗೂಡಿ ಯಡಿಯೂರಪ್ಪಾಜಿಯವರು ಹಾಗೆ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಅವರು ಕೂಡ ಬಂದಿದ್ದಾರೆ. 2006 ಅತ್ಯಂತ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟುವಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಹ ನೆನಪಿಸ್ಕೊಳ್ತಕ್ಕಂಥ ಅವತ್ತಿನ ದಿನಗಳೇನಿದೆ. ಈ ಒಂದು ನಾಮಪತ್ರ ಸಲ್ಲಿಕೆಗೆ ಹಿರಿಯರಾದಂಥ ಯಡಿಯೂರಪ್ಪನವರು ನಾನೇ ಬರಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವ್ರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳನ್ನು ಬೆಳೆದಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ನನಗೆ ಅವರು ಕೇಂದ್ರದ ಬಿಜೆಪಿ ಹೈಕಮಾಂಡ್ ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಕರ್ಕೊಂಡು ಹೋದಂಥದ್ದೇನಿದೆ. ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ. ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಮಂಡ್ಯ ನಗರದ ಜನತೆಯನ್ನ, ಮಂಡ್ಯ ಜಿಲ್ಲೆಯ ಜನತೆಯನ್ನ ನಾನು ನೋಡತಕ್ಕಂಥದ್ದು ಅಷ್ಟೇ ಅಲ್ಲ, ಅವರೆಲ್ಲರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅವರೇ ಅಪೇಕ್ಷೆ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವೇದಿಕೆ ಮೇಲೆ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ತಮ್ಮಣ್ಣವರಿದ್ದಾರೆ, ಪುಟ್ಟರಾಜಣ್ಣ ಇದ್ದಾರೆ, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ, ಅಲ್ಲಿಂದ ಡಾಕ್ಟರ್ ಅನ್ನದಾನಿ, ಸುರೇಶ್ ಗೌಡ್ರು, ಹೀಗೆ ಎಲ್ಲ ನಮ್ಮ ಪಕ್ಷದ ರಾಮಚಂದ್ರ ಅವರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತದಾನದಲ್ಲಿ ಕೇವಲ 1,500 ಮತದಲ್ಲಿ ಪರಾಜಿತರಿದ್ದಾರೆ ರಾಮಚಂದ್ರ ಅವರು. ಮತ್ತು KR ನಗರದ ಮಾಜಿ ಶಾಸಕರು, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಮೇಶ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರು, ಅವರು ಇದ್ದಾರೆ. ಬಿಜೆಪಿ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ನಾರಾಯಣಗೌಡರು, ನಮ್ಮ ಅಶೋಕ್ ಜಯರಾಮ್ ಅವರು, ಜಯರಾಮಣ್ಣವರ ಪುತ್ರ ಅಶೋಕ್ ಜಯರಾಮ್ ಅವರು, ಅಲ್ಲಿಂದ ನಮ್ಮ ವಿಜಯಾನಂದ್ ಅವರು, ಶಂಕರೇಗೌಡರ ಮೊಮ್ಮಗ ವಿಜಯಾನಂದ್ ಅವರು, ನಮ್ಮ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಇಂದ್ರೇಶ್ ಅವರು, ಅಲ್ಲಿಂದ ಮದ್ದೂರಿನ ಅಭ್ಯರ್ಥಿಯಾದಂತಹ ಸ್ವಾಮಿ ಅವರಿರ್ಬೋದು, ಬಡವಳ್ಳಿಯ ಮುನ್ರಾಜು ಅವರು, ಹೀಗೆ ನಮ್ಮ ಶ್ರೀರಂಗಪಟ್ಟಣದ ಸತ್ಯಾನಂದ್ ಅವರು, ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚೇತನ್ ಅವರು, ನಮ್ಮ ಶಿವರಾಮೇಗೌಡ ಪುತ್ರರಾಗಿರ್ತಕ್ಕಂಥ ಚೇತನ್ ಅವರು ಹಾಗೂ ಪಕ್ಷದ ಎರಡೂ ಪಕ್ಷಗಳ
ನಾಗಮಂಗಲ ರವಿ ಅವರು, ವಸಂತಿ ವೆಂಕಟೇಶ್ ಅವರಿಗೆ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಯಾರು ಅನ್ಯತಾ ಭಾವಿಸಬೇಡಿ. ಕಳೆದ ನಮ್ಮ ಎಲ್ಲರಿಗಿಂತ ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೇರ್ಪೇಟೆಯ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ಶಾಸಕರು ಜನತಾದಳ ನಮ್ಮ ಮಂಜಣ್ಣ ಅವರು ಲೋಕಸಭೆಗೆ ಬಿಜೆಪಿಯಿಂದ ಒಂದು ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿದ್ದರಾಮೇಗೌಡರು, ಹೀಗೆ ಹಲವಾರು ಅಮರಾವತಿ ಚಂದ್ರಣ್ಣ ಅವರು ಫೋನ್ ಮಾಡಿದ ತಕ್ಷಣವೇ ಇಲ್ಲ ನಾನು ಪಕ್ಷಕ್ಕೆ ಸೇರ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಉಮೇಶ್ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಸಿದ್ದರಾಮೇಗೌಡರು, ಸುನೀಲ್ ಸುಬ್ರಹ್ಮಣ್ಯ ಅವರು ಅತ್ಯಂತ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಮಾಜಿ ಸದಸ್ಯರು ನಮ್ಮ ಕೊಡಗು ಭಾಗದ ಇಲ್ಲಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಇದ್ದಾರೆ, ಅವರು ಸಹ ಈ ಸಭೆಯಲ್ಲಿದ್ದಾರೆ. ವೀರಯ್ಯನವರು ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆಯವರನ್ನೇ MLCಗಳಾಗಿ ಕೆಲಸ ಮಾಡಿದ್ದಾರೆ. ದಲಿತ ಸಮಾಜದ ಮುಖಂಡರು ಏನಿದ್ದಾರೆ ವೀರಯ್ಯನವರು ಸಹ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾರು ನಮ್ಮ ಹರೀಶ್ ಅವರು ಹುಸೂರಿನ ಶಾಸಕ ಮಿತ್ರರು, ಹರೀಶ್ ಅವರು ಇವತ್ತು ಸಭೆಯಲ್ಲಿದ್ದಾರೆ. ಅಶ್ವಿನ್ ಅವರು ನಮ್ಮ ಟಿ ನರಸೀಪುರದ ಮಾಜಿ ಶಾಸಕರು, ಅಶ್ವಿನ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಕೀಲರ ಸಂಘದ ಮಾಜಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಜಿಲ್ಲೆಯ ಈ ನಾಡಿನ ಅಭಿವೃದ್ಧಿಗೆ ಒಂದು ಅವಕಾಶವನ್ನ ತಾವೆಲ್ಲರೂ ನೀಡೋದ್ರ ಮುಖಾಂತರ ಈ ರಾಜ್ಯದ ಧ್ವನಿಯಾಗಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಲೋಕಸಭೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರ